ನೋಡಿ ಶ್ರೀಕಾಂತಪ್ಪ, ಮತ್ತೇನಾದರೂ ಈ ರೀತಿ ನಿದ್ರಿ ಮಾದ್ರಿ ಕೊಟ್ಟು ಆಕಿನ ಸಾಯಿಸೋ ವಿಚಾರ ಮಾತ್ರ ಮಾಡೋಕೆ ಹೋಗ್ಬೇಡ, ಸರಿನಾ? ಈ ವಿಷಯ ನನ್ನ ಹತ್ರ ತಗೊಬಂದಿದ್ಯಾ, ಓಕೆ, ನಾನು ಬಚಾವ್ ಮಾಡಿಬಿಡ್ತೀನಿ. ಇನ್ನು ಬೇರೆ ಯಾರಾದರೂ ಡಾಕ್ಟ್ರ್ ಹತ್ರ ನೀನು ಕರ್ಕೊಂಡು ಓದಿಯಾ ಅಂದರೆ ನಿನ್ನನ್ನು ಜೈಲಿಗಂತೂ ಹಾಕ್ತಾರೆ ಕಣೇನೋ. ನಿನ್ನ ದುಡ್ಡು, ಸ್ಟೇಟಸ್ಸು, ಅಂತಸ್ತು ಯಾರೂ ನೋಡೋದಿಲ್ಲ. ಈ ವಿಷಯ ಏನಾದರೂ ಮೀಡಿಯಾದವ್ರಿಗೆ ಗೊತ್ತಾಗ್ತು ಅಂದರೆ ನಿಂದು ಎಲ್ಲ ತೊಳೆದೋಗತ್ತೆ ಕಣೋ. ಸಮುದ್ರ ತೀರದಲ್ಲಿ ತೊಗೊಂಡೋಗಿ ಎಳ್ಳು ನೀರು ಬಿಡಬೇಕಾಗತ್ತೆ. ಹುಷಾರು, ಬೇಗ ತೊಗೊಂಡೋಗು. ನಿಮ್ಮ ಅಮ್ಮ BP ಚೆಕಪ್ಗೆ ಬರ್ತೀನಿ ಅಂತ ಫೋನ್ ಮಾಡಿದ್ದಾಳೆ. ನೀನು ಇಲ್ಲೇ ಇದೆಯಾ ಅಂದರೆ ನಿಮ್ಮ ಅಮ್ಮಂಗೂ ನಿನ್ನ ರಾಸಲ್ ಇಲೆಗಳ ದರ್ಶನ ಆಗತ್ತೆ ಕಣಪ್ಪ. ಸುಮ್ಮನೆ ತೆಪ್ಪಗೆ ಹೋಗ್ಬಿಡು. ಇಲ್ಲ ಅಂದರೆ ಇಲ್ಲೇ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ ಅಂದರೆ ನಿಮ್ಮ ಅಮ್ಮ ಬಂದು ನಿನಗೆ ಸರಿಯಾಗಿ ಮಾಡ್ತಾಳೆ. ಸರಿ ಆಯಿತು, ತೊಗೊಂಡೋಗ್ತೀನಿ. ಅಮ್ಮನ ಹತ್ರ ಏನು ಹೇಳೋದು ಬೇಡ. ಹೀಗೆ ಬಾ ಸರಿಯಾಗಿ ದಾರಿಗೆ. ನಮ್ಮ ಹತ್ರನೇ ಬಾಲ ಬಿಚ್ಚಕ್ಕೆ ಬರ್ತಾರೆ. ನಮ್ಮ ವಯಸ್ಸೇನು, ನಿಮ್ಮ ವಯಸ್ಸೇನು? ವಯಸ್ಸಿಗೊಂದು ಮರ್ಯಾದೆ ಬೇಡವೆ? ನಿಮ್ಮ ಆಸ್ತಿಕ್ಕಿಂತ ಜಾಸ್ತಿ ನಮ್ಗೆ ಅನುಭವ ಆಗಿದೆ. ಎಲ್ಲ ಅನುಭವ ಆಗಿದೆ ಜೀವನದಲ್ಲಿ. ನಿಂತರ ಇನ್ನೆಲ್ಲೂ ಅಲ್ಲಪ್ಪ. ಬಡ್ಡಿ ಮಗ ನನ್ನ ಬುಡಕ್ಕೇ ಬರ್ತಾನೆ. ಹೋಗು ಹೋಗು ಹೋಗು, ನಿನ್ನ ಕಾಲ ನಡೀತಿದೆ, ಆಮೇಲೆ ನನ್ನ ಕಾಲ ಬರುತ್ತೆ, ನೋಡ್ತೀನಿ ಆವಾಗ. ಈ ಕಡೆ ತಿರ್ಗಯ್ಯ ಶ್ರೀಕಾಂತಪ್ಪ. ಹೇಳಯ್ಯ ದೊಡ್ಡ ಮನುಷ್ಯ. ತೆಪ್ಪಗೆ ಬಾಯಿ ಮುಚ್ಕೊಂಡು ಈ ಹೆಣನ ಬೀದಿ ತಗೊಂಡೋಗಿ ಹಾಕ್ತೀಯೋ, ಇಲ್ಲ ಎಲ್ಲಿಂದ ತಗೊಬಂದಿಯೋ ಅಲ್ಲಿ ಎತ್ತಾಕ್ತೀಯೋ, ಇಲ್ಲ ಅಂದರೆ ಈಕಿಗೆ ದಾತ್ರು ಅಂತ ಇದ್ರೆ ಅಪ್ಪನೋ ಅಮ್ಮನೋ ಕಟ್ಕೊಂಡು ಗಂಡನೋ ಇಲ್ಲ ಇಟ್ಕೊಂಡು ಮಿಂಡನೋ ಅಂದ್ರೆ ನೀನೇ ಅದೇ ಬಿಡು. ಯಾರು ಇದ್ರೆ ತಗೊಂಡೋಗಿ ದಬಾಕು ಬೆಡ್ ಮೇಲೆ. ನಾಳೆ ಬೆಳಿಗ್ಗೆ ಒಳಗಡೆ ನಿದ್ರಿ ಎಚ್ಚರ ಆದರೆ ಅವಳ ಪಾಡಿಗೆ ಅವಳಿಗೆ ಕೆಲಸ ಮಾಡ್ಕೊತಾಳೆ. ಹಿಂಗೆ ಮಲ್ಕೊಂಡು ಒಳದ್ಲು ಅಂದರೆ ಅವಳನ್ನ ತಗೊಂಡೋಗಿ ಸ್ಮಶಾನದಲ್ಲಿ ಸುಡ್ತೀಯೋ ಇಲ್ಲ ಉಳ್ತೀಯೋ ನಿನಗೆ ಬಿಟ್ಟಿದ್ದು. ಬಡ್ಡಿ ಮಗ ಹೆಂಗೆ ಮಾತಾಡ್ತಾವನೆ. ಅಯ್ಯೋ ಚಿನ್ನ, ಕ್ಷಮಿಸ್ಬೇಡೆ. ಅಯ್ಯ ಎಂಥ ಕತೆ ತಂದುಬಿಟ್ನಲ್ಲೇ ನಿನ್ನ. ಇವನು ನೋಡಿದ್ರೆ ಸಿಕ್ಕಿದ್ದೆ ಚಾನ್ಸು ಅಂತ ಒಳ್ಳೆ ಕುಯ್ತಾವನೆ. ನಿನ್ನನ್ನು ಸಾಯ್ಸಕ್ಕ ನೋಡ್ತೀನಿ. ನಿನ್ನ ವಿಷಯ ತಿಳಿಬೇಕಿತ್ತು, ಮಾಡಿದ್ದೀನಿ. ಕ್ಷಮಿಸೆ. ನೀನು ಪ್ರೆಗ್ನೆಂಟು ಅಂತ ನಾಟಕ ಆಡ್ತಿದೀಯಾ ಅಂತ ಅಂದ್ಕೊಂಡೆ. ನೋಡಿದ್ರೆ ಇದೇ ನಿಜ ಆಗೋಯ್ತಲ್ಲ. ಏನು ಕತೆನಪ್ಪ. ಅಲ್ಲ, ಈ ಅಪ್ಪಂಗೆ ನರ್ಸ್ ಹತ್ರ ಯಾರ ಹತ್ರನೋ ಕಾರ್ ಮೇಲೋ ಆಂಬುಲೆನ್ಸನ ಮೇಲೆನೋ ಹಾಕೋಕ್ಕೇನಾಗಿತ್ತು, ನಾನೇ ಎತ್ಕೊಂಡು ಹೋಗು ಅಂತ ಹೇಳ್ತಾವನೆ. ಮತ್ತೇನಾದರೂ ಯಾರನ್ನಾರು ಕಳಿಸಯ್ಯ ಹೆಲ್ಪ್ಗೆ ಅಂತಂದರೆ ಮತ್ತೆ ಕುಯ್ಯೋಕ್ಕೆ ಶುರು ಮಾಡ್ತಾನೆ. ಬೇಡ ಬಿಡಿ, ನಾನೇ ಎತ್ತಾಕೊಂಡು ಹೋಗ್ತೀನಿ. ಯಜಮಾನ್ರೆ, ಇದೇನಿದು? ಜಯಮಾಲಾ ಮೇಡಮ್ ಅವ್ರು ಈ ರೀತಿ ಮಲ್ಕೊಂಡ್ಬಿಟ್ಟವ್ರೆ. ಏನಾಯ್ತು? ಅಯ್ಯೋ ಶಿವನೇ, ಇವ್ರಿಗೇನಾಯ್ತು? ಮನೆಯಿಂದ ಹೋಗ್ಬೇಕಿದ್ರೆ ಗಟ್ಟಿ ಮುಟ್ಟಾಗಿದ್ರು, ಚೆನ್ನಾಗಿ ಹೋಗಿದ್ದಾರೆ ನಗ್ನಗ್ತಾ. ಹೋಗ್ಬಿಡ್ತೀನಿ ಬಾ ಲಿಂಗವ್ವ, ಮಗುನ್ ನೋಡ್ಕ ಅಂತ ಕೂಗ್ಬಿಟ್ಟು ಹೋಗಿದ್ದಾರೆ. ಏನಂದೆ ಲಿಂಗವ್ವ? ಮಗುವನ್ನ? ಯಾವ ಮಗು? ಮಗು ಅಂದಂಗೆ ಕೇಳಿಸ್ತೆ. ಮಗು ಅಲ್ಲ ಯಜಮಾನ್ರೆ, ಮನೆ ಮನೆ. ನಿಮ್ಮ ಮಗು ಅಂದಂಗೆ ಕೇಳಿಸ್ತೆ. ನಮ್ಮ ಮಗು ಅಲ್ಲ. ಮನೇನ ಚೆನ್ನಾಗಿ ನೋಡ್ಕೊಳವ, ಮನೆ ಕೆಲಸ ಎಲ್ಲ ಮಾಡಿಬಿಟ್ಟಿರು, ನಾನು ಸಾಯಂಕಾಲ ಬರ್ತೀನಿ ಅಂತ ಹೇಳೋಗಿದ್ರು ಅಂತ ಹೇಳ್ಬೇಕು ಅಂತ ಬಂದೆ. ಮಗು ಅಂದಂಗೆ ಕೇಳ್ತೆ. ಮಗು ನಮ್ಮ ಮನೇಲಿದೆ, ನನ್ನ ಮಗು. ಜಯಮಾಲಾ ಮೇಡಮ್ಗೆ ಎಲ್ಲಿ ಮಗು ಇದೆ? ಇನ್ಮೇಲೆ ಆಗ್ಬೇಕಷ್ಟೇನೆ. ಅಯ್ಯ ನಿಂಗವ್ವ, ನಿಮಿಷಿಗೊಂದು ಮಾತಾಡ್ತೀಯ ಕಣವ. ಏನು ಮಾಡೋದು, ಹೊಟ್ಟೆಲಿರೋ ಸತ್ಯ ಅವಾಗ ಅವಾಗ ಹೊರಗೆ ಬರ್ತಾ ಇರತ್ತೆ. ಏನು ಮಾಡೋಕ್ಕಾಯ್ತದೆ? ಈ ಜಯಮಾಲಾ ಅಮ್ಮಂಗೆ ಏನಾಯ್ತೋ, ಇವಳು ಸೇವೆ ಮಾಡೋದಕ್ಕೆ ನಾನು ರೆಡಿ ಆಗಬೇಕಾ? ಏನಾಯ್ತೋ ಕತೆ ಈಕಿದು ಮಾಡಿ. ಪಾಪಕ್ಕೇನೋ ಆಗಿರತ್ತೆ ಬಿಡಿ. ಪಾಪಿ ಚಿರಾಯಿ ಈ ಮುಂಡೆವಕ್ಕೆ ಏನಾಯ್ತದೆ? ಗಟ್ಟು ಮುಟ್ಟ ಕಲ್ಗುಂಡಂಗೆ ಇರ್ತವೆ. ಎಲ್ಲೋ ಕುಡ್ದಿರೋದು ಜಾಸ್ತಿ ಆಗಿ ಬರಬೇಕು, ಹಾಗೆ ಬಿದ್ಕೊಂಡವಳೆ. ಇನ್ನು ಆ ಕಕ್ಕ ತೊಳೆಯೋದಕ್ಕೆ ನಾನೇ ಬರ್ಬೇಕಲ್ಲಪ್ಪ. ಯಾಕಾದರೂ ಕುಡ್ಕೊಂಡು ಮನೆಗೆ ಬರ್ತಾರೆ, ಎಲ್ಲ ಬೀದಿಲಿ ಬಿದ್ದರೆ ಅಲ್ಲ ನನಗೆ ವಾಮಿಟ್ ಆದರೂ ತೊಳೆಯೋದು ತಪ್ಪಿಸ್ತಿತ್ತು. ಏನು ಮಾಡೋದು, ಇವ್ರು ಋಣದಾಗಿದ್ದೀನಿ. ಏನ್ರಿ ಯಜಮಾನ್ರೆ, ಇವ್ರು ಹೆಂಗೆ ಹಿಂಗೆ ಈ ರೀತಿ ಬಿದ್ಕೊಂಡವ್ರೆ? ಏನಾದರೂ 190 ಹೊಡೆದಿರೋದು ಜಾಸ್ತಿ ಆಗಿದೆಯಾ? ನಿಜ ಹೇಳ್ಬೇಡಿ, ನಾವೇ ತಾನೇ ಇವ್ರನ್ನ ಕ್ಲೀನ್ ಮಾಡೋದು. ಲಿಂಗವ್ವ, ಏನೇ ಹೇಳ್ತಿದ್ದೀಯಾ? ನಿಂಗೆ ಇವತ್ತೇನಾದರೂ ತಲೆ ಕೆಟ್ಟ ಕೆರೆ ಹಿಡ್ದಿದ್ಯಾ? ಏನು ಕತೆ? ಯಾವತ್ತಾದರೂ ಜಯಮಾಲಾ ಅವ್ರು ಕುಡಿತಾರೇನೆ? ಓ, ಶ್ರೀಕಾಂತಪ್ಪಂಗೆ ಈ ವಿಷಯನೂ ಗೊತ್ತಿಲ್ವೇ? ಇವ್ರು ಕುಡಿತಾರ? ಅದೇನೋ ಪಬ್ನಾಗೆ ಡ್ಯಾನ್ಸ್ ಮಾಡ್ತಾರಲ್ಲಪ್ಪ, ಅದ್ರನ್ನ ಬೆಳಗ್ಗೆ ಊಟನೂ ಇರ್ತಾರೆ ಈ ಅಮ್ಮ.
ಓಹೋ ಹೋ, ಶ್ರೀಕಾಂತಪ್ಪನವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯನೂ ಭಾಳ ಇದೆಯಾ ಅಂದಂಗಾಯ್ತು. ಎಲ್ಲ ಜೈಮಲಮ್ಮ, ನೀ ನಿಜವಾಗ್ಲೂ ನಾಲ್ಕು ಥರ ಹಾವೇ ಕಣವ್ವ. ಯಾವ ಕಡೆಯಿಂದ ಬಂದು ಕಚ್ಚುತ್ತೀಯೋ ದೇವರಿಗೆ ಗೊತ್ತು. ಅಯ್ಯೋ ಜೈಮಲಮ್ಮ, ನೀನು 90 ಹೊಡಿತೀಯ, ಪಬ್ನೊಳಗೆ ಹೋಗಿ ಡ್ಯಾನ್ಸ್ ಮಾಡ್ತೀಯ ಅಂತ ಈ ಅಪ್ಪಂಗೆ ಗೊತ್ತಿಲ್ಲ ಅನ್ನಂಗಾಯ್ತು. ಅದು ಏನು ಪ್ರೀತಿ ಮಾಡ್ತಾನೋ ಈ ಅಪ್ಪ. ದೊಡ್ಡ ಮನೆಯವ್ರ ವಿಷಯ ನಮಗೆ ಹಾಕಬೇಕು. ಶ್ರೀಕಾಂತಪ್ಪನವ್ರೆ, ಓ ಯಜಮಾನ್ರೆ, ಆ ಕಡೆ ಸೋಫಾ ಮೇಲೆ ಮಲಗಿಸಿ ಎಷ್ಟೊತ್ತು ಅಂತ ಎತ್ಕೊಳ್ತೀರಾ? ಭಾಳ ಹೂನಂಗಿದಾವ್ರಾ? ಎತ್ಕೊಳಕ್ಕೆ ಚೆನ್ನಾಗಾಯ್ತದ? ಎತ್ಕೊಳ್ಳಿ ಎತ್ಕೊಳ್ಳಿ. ಇವ್ರಿಗೆ ಏನಾಯ್ತು ಅಂತ ಹೇಳ್ತೀರಾ ಇಲ್ಲ ನಾನೇ ಬಾಯಿ ಮುಚ್ಕೊಂಡು ಅಡುಗೆ ಮನೆಗೆ ಹೋಗ್ಲೋ? ಸೋಫಾ ಮೇಲೆ ಏನು ಮಲಗಿಸಲ್ಲ, ಬೆಡ್ ಮೇಲೆ ತೊಗೊಂಡೋಗಿ ಮಲಗಿಸ್ತೀನಿ. ಆಕೆಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮಲಗಿಸವ್ರೆ ಡಾಕ್ಟ್ರು. ಓ, ಈಗೀಗೇನು ಬರಬಾರ್ದು ರೋಗ ಬಂದುಬಿಟ್ಟಿದ್ಯಾ? ಏನು ಕತೆನಪ್ಪ? ಅಲ್ಲ, ಡಾಕ್ಟ್ರ್ ಟ್ರೀಟ್ಮೆಂಟ್ ಕೊಡಿದ ಮೇಲೆ ಈ ರೀತಿ ಹೆಣ ಬಿದ್ದಂಗೆ ಬೀಳ್ತಾರೆ. ಓಡಾಡ್ಕೊಂಡು ಜಿಂಕಿ ಮರಿ ಥರ ಜಿಗಿಬೇಕು ತಾನೆ. ಈ ಅಮ್ಮ ನೋಡಿದ್ರೆ ಒಳ್ಳೆ ಹೆಣ ಥರ ಬಿದ್ದವಳೆ. ಸರಿ ಸರಿ ಆಯಿತು, ಬೆಡ್ ಮೇಲೆ ತಗೊಂಡೋಗಿ ಮಲಗಿಸಿ. ನಿಮ್ಗೇನಾದರೂ ಖಾನ ಪೀನ ಏನಾದರೂ ಬೇಕಿದ್ರೆ ಹೇಳ್ರಿ, ಮಾಡಿಕೊಡ್ತೀನಿ. ಈ ಅಮ್ಮಂಗೂ ಖಾನ ಪೀನ ಕೊಡ್ಬೇಕಂತ ಏನು ಅಣ್ಣವ್ರೆ ಡಾಕ್ಟ್ರು? ಬೆಳಿಗ್ಗೆವರೆಗೂ ಏನು ಕೊಡಬೇಡಿ. ಬೆಳಿಗ್ಗೆ ಅವರೇ ಎದ್ದುಬಿಟ್ಟು ಎಲ್ಲಾನು ತಿಂತಾರೆ. ಅವ್ರಿಗೆ ಏನು ಬೇಕೋ ಅದನ್ನು ತಿಂತಾರೆ. ಅವ್ರಿಗೆ ಸ್ವಲ್ಪ ಅಜೀರ್ಣ ಆಗಿದೆ, ಇವತ್ತು ಉಪವಾಸ ಇರಲಿ ಅಂತ ಹೇಳೋರೆ. ನಾನು ಬೆಡ್ ಮೇಲೆ ತೊಗೊಂಡೋಗಿ ಮಲಗಿಸ್ಬಿಟ್ಟು ಬರ್ತೀನಿ. ನಂಗೆ ಸ್ವಲ್ಪ ಖಾನ ಪೀನ ಎಲ್ಲ ಮಾಡವ್ವ, ಅದು ಏನು ದಬಾಕಿದೀಯಾ ಅಂತ ಕೊಡು. ನಿನ್ನ ಹಣಿ ಬರ ಅನುಭವಿಸು, ಯಾರಿಗುಂಟು ಯಾರಿಗಿಲ್ಲ. ಏನಾರು ಅಂದ್ಯಾ ಲಿಂಗವ್ವ? ಏನಿಲ್ಲ ಬಿಡಿ, ನಮ್ಮದೇ ಕಷ್ಟ ಸುಖ. ಸರಿ ಸರಿ ಆಯ್ತು ಬಿಡು. ಹೋ, ನಮ್ಮ ಹೆಣನ ಹೊತ್ಕೊಂಡು ಹೋಗ್ಬಿಟ್ರು. ಜಯಮಲ ಮೇಡಮ್ ಅವರು. ಎಲ್ಲ ನಿನ್ನೆ ರಾತ್ರಿ ಪಬ್ಗೆ ಹೋಗಿದ್ರು, ಕುಡ್ದಿದ್ದು ಜಾಸ್ತಿ ಆಗಿಬಿಟ್ಟು, ತಿಂದಿದ್ದೇನೋ ಜಾಸ್ತಿ ಆಗಿಬಿಟ್ಟು ಮಲ್ಕೊಂಡವ್ರೆ. ಮಲ್ಕೊಳ್ಳಿ, ಒಂದು ದಿವಸ ನೆಮ್ಮದಿಯಾಗಾದ್ರೂ ಮಲ್ಕೊಳ್ಳಿ, ಕಂಡವ್ರಿಗಾದ್ರೂ ನೆಮ್ಮದಿ ಸಿಗತ್ತೆ. ನಮ್ಮಂಥವ್ರಿಗೆ ಮಾತ್ರ ಆರಾಮಾಗಿ ಮಲ್ಕೋಬೋದು. ಅಲ್ಲ, ಈ ಶ್ರೀಕಾಂತಪ್ಪ ಬಂದಿರೋದು ಏನಾದರೂ ಗಂಗಾ ಮೇಡಮ್ಗೆ ಹೇಳಿಬಿಡ್ಲ? ಏನು ಕತೆ? ಹೇಳೋದು ಒಳ್ಳೆಯದೇನೋ ಅನಿಸ್ತಾ ಇದೆ. ಪಾಪ ಹಾಯಮ್ಮ ನೋಡಿದ್ರೆ ಗಂಡನೇ ದೇವರು ಗಂಡನೇ ದೇವರು ಅಂತ ಪೂಜೆ ಮಾಡ್ತಾವಳೆ. ಗಂಡನ ಸರಿ ದಾರಿಗೆ ತರ್ತೀನಿ ಅಂತವಳೆ. ಈ ಅಪ್ಪ ನೋಡಿದ್ರೆ ಈ ಅಮ್ಮನ ದಾರಿ ಹಿಡ್ದವನೆ. ಈ ಅಮ್ಮನೋ ಅಯ್ಯೋ, ಇಬ್ಬರು ಜಗಳದಲ್ಲಿ ಮೂರನೇ ಅವನಿಗೆ ಲಾಭ ಅನ್ನೋ ಥರ ಆಡದೆ ಹೋದರೆ ಸಾಕು. ಈ ಅಪ್ಪಂಗಾರ ಸಿಗ್ತಾಳ? ಇಲ್ಲ, ಇವಳು ದಿನ ಒಬ್ಬೊಬ್ಬನ ಜೊತೆ ಹೋಗೋಳು. ಕಟ್ಕೊಂಡು ಗಂಡ ಅಲ್ಲಿ ಇದಾವನೆ, ಬಾಯಿ ಮುಚ್ಕೊಂಡು ತೆಪ್ಪಗೆ ಅಪ್ಪ ಅಮ್ಮನ ಸೇವೆ ಮಾಡ್ಕೊಂಡು ಇವಳನ್ನಂತೂ ದಾರಿಗೆ ತರುವುದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಈ ಅಮ್ಮನೋ ಎಲ್ರಿಗೂ ಚಳ್ಳೆ ಹಣ್ಣಿಸಿ ತಿನ್ನಿಸ್ತಾ ಅವಳೆ. ಅಲ್ಲ, ಈ ಶ್ರೀಕಾಂತಪ್ಪನಿಗೂ ಮಗು ಇದೆ ಅಂತ ಗೊತ್ತಿಲ್ಲ, ಗಂಡ ಇದ್ದಾನೆ ಅಂತ ಗೊತ್ತಿಲ್ಲ, ಮದುವೆ ಆಗಿದೆ ಅಂತ ಆಮೇಲೆ ಗೊತ್ತಾಗೋದಾಯ್ತು. ಇವಳು ಪಬ್ಬಿಗೆ ಹೋಗ್ತಾಳೆ, ಬಾರ್ಗೆ ಹೋಗ್ತಾಳೆ, ಒಂದು 90 ಹೊಡಿತಾಳೆ ಅಂತಲೇ ಈ ಯಪ್ಪಂಗೆ ಗೊತ್ತಿಲ್ಲ. ಅದು ಏನು ಪ್ರೀತಿ ಮಾಡ್ತಾರೆ ನಾನಂತೂ ಕಾಣಿಯಪ್ಪ. ಪ್ರೀತಿ ಕುರುಡು ಅನ್ನೋದು ಇದಕ್ಕೆ ಇರಬೇಕು ಕಣವ. ನಮಗೆ ಆಗಬೇಕು. ಅಲ್ಲ, ಪ್ರೀತಿ ಮಾಡಿ ಜೀವನ ಪರ್ಯಂತ ಹಾಳಾಗೋಕ್ಕಿಂತ ಪ್ರೀತಿ ಮಾಡದೆ ಬಾಯಿ ಮುಚ್ಕೊಂಡು ತೆಪ್ಪಗಿರೋದು ಬೆಸ್ಟಪ್ಪ. ಈ ಕಾಲದ ಹೆಣ್ಮಕ್ಳಿಗೆ ಅದೇ ಬೇಕು. ಬೈಕ್ ಮೇಲೆ ಬುರ್ರ ಅಂತ ಒತ್ಕೊಂಡು ಹೋಗೋರೇ ಬೇಕು. ನಮ್ಗೆ ಐಲು ಪೈಲು ಮಾಡಿಬಿಟ್ಟು ಸ್ಟೈಲ್ ಮಾಡಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರ್ಸ್ಕೊಂಡು ಬೈಕ್ ಮೇಲೆ ಜುಯ್ ಅಂತ ಓಡಾಡ್ಕೊಂಡು ಹೋಗಿರೋ ಪೊರಗಳನ್ನು ಕಟ್ಕೊಂಡು ಹೋಗ್ತಾರೆ ಇವರು. ಆಮೇಲೆ ಏನೇನು ಚಟ ಕಲಿತಾರೋ, ಸಿಗರೇಟ್ ಸೇರ್ತಾರೆ, ಪಬ್ಗೆ ಹೋಗ್ತಾರೆ, ಬಾರ್ಗೆ ಹೋಗ್ತಾರೆ, 90 ಹೊಡಿತಾರೆ. ಅಲ್ಲ, ಬರಬಾರ್ದು ರೋಗಗಳನ್ನ ಆಮೇಲೆ ಬರ್ಸ್ಕೊಂಡು ಈ ಅಪ್ಪ ಅಮ್ಮನ ಕಾಲು ಬುಡಕ್ಕೆ ಬಂದು ಬೀಳ್ತವೆ. ಇವಕ್ಕೆ ಹೇಳೋದು ಭಾಷೆ ಗೊತ್ತಾಗಬೇಕಲ್ಲ. ಕಾಲೇಜು ಅಂತಾರೆ ಇವರು. ಕಾಲೇಜಿಗೆ ಹೋದರೆ ತೆಪ್ಪಗೆ ಮನೇಲಿ ಇರೋರು ಇದನ್ನೆಲ್ಲ ಕಲಿದ್ಯಾರು ಇರ್ತಾರೆ. ಕಾಲೇಜಿಗೆ ಹೋಗೋರು ಎಲ್ಲಿ 50% ಜನ ಇದೇ ರೀತಿಯಾಗಿ ಹಾಳಾಗಿ ಹೋಗೋರೆ ಜಾಸ್ತಿ ಕಣಪ್ಪ ಈ ಪ್ರಪಂಚದಾಗೆ. ನ್ಯೂ ಮಾಡ್ರನ್ ನ್ಯೂ ಜನ್ರೇಷನ್ ಅಂತ ನಮ್ಮಂಥವ್ರು ತಲೆ ತಿಂತಾರೆ ಬಿಟ್ಟರೆ ಇವ್ರೇನು ಬುದ್ಧಿ ಕಲಿತಾರ? ಅಲ್ಲ, ಇವರು ಚೆನ್ನಾಗಿ ಓದಲಿ ಅಂತ ಅಪ್ಪ ಅಮ್ಮ ಕಾಲೇಜಿಗೆ ಕಳಿಸಿದ್ರೆ ಇವರು ಪಬ್ಬು ಬಾರು ಸಿಗರೇಟು ಅಲ್ಲಿ ಲಾಲ್ಬಾಗ್ ಅಂತ ಕಬ್ಬನ್ ಪಾರ್ಕ್ ಅಂತ ಕೈ ಹಿಡ್ಕೊಂಡು ಕಿಕ್ಕಿ ಅಂತ ನಗೋದು. ಅಯ್ಯ, ಏನು ಹೇಳೋದು? ಈ ಅಪ್ಪಂಗೆ ಬುದ್ಧಿ ಆಯ್ತಾ? ಮನೇಲಿ ದೇವತಿ ಅಂತ
ಹೆಂಡತಿ ಇಟ್ಕೊಂಡು ಈ ರೀತಿ ಮಾಡ್ತಾವನಲ್ಲಪ್ಪ. ಯಾಕೆ ನಮಗೂ ಸ್ವಲ್ಪ ನೆಗಡಿ ಆಗಿಬಿಡಕತ್ತದಲ್ಲಪ್ಪ. ಇರಿ ಗಂಗಾ ಮೇಡಮ್ಗೆ ಯಾವುದು ಈ ವಿಚಾರ ಹೇಳಿಬಿಡೋದು ಬೆಸ್ಟು. ಆ ದೇವತಿ ಅಂತ ಅವಳು ಸವಾಸ ಮಾಡಿದ್ರೆ ಪುಣ್ಯನಾರು ಬರ್ತದೆ. ಈ ಯಮ್ಮನಂತ ಸವಾಸ ಮಾಡಿಬಿಟ್ರೆ ಯಮ್ಮನ ಪಾಶಕ್ಕೆ ಹೋಗಿರುವಾಗ ನಮಗೆ ನರ್ಕನೇ ತೋರಿಸ್ತಾನೆ ಯಮ್ಮ. ಅಮ್ಮ ಭಾಳ ನೆಗಡಿ ಆಗಕತ್ತಿದ್ರಲ್ಲಪ್ಪ. ಏನು ವಾತಾವರಣ ಇರಬೇಕು. ಈ ವಾತಾವರಣ ಅನ್ನೋದು ಚೇಂಜ್ ಆಗೋಂಗೆ ಕಾಣಿಸ್ತಾ ಇಲ್ವಲ್ಲಪ್ಪ. ಚೆನ್ನಾಗಿ ಕುಕ್ಕರ್ ಬಡ್ಕೊಂಡು ಮಾತಾಡೋಣ ಅಲ್ವೇ. ನಿಂತು ಕಾಲು ಸೊಂಟ ನೋವು ಮಾಡ್ಕೊಳ್ಳೋದು ಯಾಕೆ? ಜಯಮಾಲಾ ಮೇಡಮ್ ಅವ್ರು ತೆಪ್ಪಗೆ ಬಿದ್ಕೊಂಡವ್ರೆ. ನಾವು ಇವಾಗ ರಾಜ್ಯಭಾರ ಮಾಡೋಣ ಇರ್ರಿ ಕಣ್ರಿ. ಅಮ್ಮ ಎಷ್ಟು ಚೆನ್ನಾಗಿ ಮೆತ್ತಗೈತಲ್ಲಪ್ಪ ಈ ಸೋಫಾ. ಅದಕ್ಕೆ ಇರಬೇಕು ಶ್ರೀಮಂತರ ಕುಂಡಿ ದೊಡ್ಡದಾಗೋದು. ಮೆತ್ತಗಿನಾರ ಹಾಸಿಗೆ ಮೇಲೆ ಮಕ್ಕೊಂಡು ಕುಕ್ಕೊಂಡು ಕ್ವಿಂಟಲ್ ಲೆಕ್ಕದಲ್ಲಿ ಬೆಳೀತಾವ್ರೆ. ಆಮೇಲೆ ಜಿಮ್ಗೆ ಹೋಗ್ಬಿಟ್ಟು ಜಿಮ್ಮಿಗೆ ಹೋಗ್ತೀನಿ, ಬಾಡಿ ಮೇಂಟೈನ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡೋದು. ಇದಕ್ಕೆ ಇರಬೇಕು. ಉಣ್ಣಂಗಿಲ್ಲ ತಿನ್ನಂಗಿಲ್ಲ, ಮೊದಲು ಮೈ ಬೆಳೆಸ್ಕೊಳ್ಳೋದು, ಆಮೇಲೆ ಮೈ ಕರಗಿಸ್ಕೊಳ್ಳೋದು. ದುಡ್ದಿರೋ ದುಡ್ಡನ್ನೆಲ್ಲ ತಗೊಂಡೋಗಿ ಜಿಮ್ಮಿಗೆ ಹಾಕ್ತಾರೆ. ಇಲ್ಲ ಅಂದರೆ ಯಾಕೆ ನೆಗಡಿ ಭಾಳ ಆಗಕತ್ತಲ್ಲಪ್ಪ. ಇಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹಾಕ್ತಾರೆ ಇವರು. ನಮ್ಮ ಥರ ಕಷ್ಟಪಟ್ಟು ಮೈ ಬಗ್ಸ್ ದುಡಿದ್ರೆ ಬುದ್ಧಿನೂ ಸರಿ ಇರ್ತದೆ, ಬಾಡಿನೂ ಸರಿ ಇರ್ತದೆ. ಜಿಮ್ಗೆ ಹೋಗ್ಬೇಕಾಗೋದಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗೋದಿಲ್ಲ. ಆದರೆ ಯಾಕೋ ನಂಗೆ ಇವತ್ತು ನೆಗಡಿ ಆಗ್ತಾ ಇದೆಯಲ್ಲಪ್ಪ. ಏನು ಡಸ್ಟ್ ಅಲರ್ಜಿನೋ. ಮನೆಯೆಲ್ಲ ಕ್ಲೀನ್ ಮಾಡಿದೆ, ತುಂಬ ಧೂಳಿತ್ತು. ನಮ್ಮ ಮನೆಯಾಗಿರೋ ಭಾರವಾದ ಧೂಳು ಜಯಮಾಲಾ ಮೇಡಮ್ ಅವ್ರು ಯಾವಾಗ ಓಡಿಸೋದು ಅಂತ ನೋಡ್ಬೇಕು ಅಷ್ಟೇ. ಯಾಕೋ ಸ್ವಲ್ಪ ನೆಗಡಿ ಆದಂಗಿದೆಯಪ್ಪ. ಇರಿ ಡಾಕ್ಟ್ರ್ ತಾವನೇ ಹೋಗಿ ಬರಲ್ಲ. ಏನು ಕತೆ? ನಮ್ಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಜಾಸ್ತಿ ಕಣ್ರಿ. ಮನೆ ಕ್ಲೀನ್ ಮಾಡಿ ನಮ್ಮ ಮೂಗಲ್ಲೆಲ್ಲ ಧೂಳೆ ಹೋಗ್ಬಿಟ್ಟಿದೆ. ನಿಮಗೂ ಈ ಸೋಫಾ ಇಷ್ಟ ಆಯಿತು ಅಂದರೆ ನಮ್ಮ ಜಯಮಾಲಾ ಮೇಡಮ್ ಮನೆಗೆ ಬನ್ನಿ ಸರಿನಾ? ಈ ಸೋಫಾ ಮೇಲೆ ಕುಕ್ಕೊಂಡು ಹೋಗುರಂತೆ. ನಾನಂತೂ ಒಂದು ಕಾಫಿ ಬಾದಾಮಿ ಹಾಲು ಯಾವ್ದು ಬೇಕೋ ಅದು ಒಂದೇ ಮಾಡಿಕೊಡ್ತೀನಿ. 2, 3, 4 ಎಲ್ಲ ಮಾಡ್ಕೊಡೋಕ್ಕಾಗೋಕ್ಕಿಲ್ಲ. ಈ ಜಯಮಾಲಾ ಮೇಡಮ್ಗೆ ಮಾಡಿ ನನ್ನ ನಡುವೆಲ್ಲ ಬಿದ್ದೋಗ್ಬಿಟ್ಟಿದೆ, ಅಂದರೆ ಸೊಂಟ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇವಾಗ ಈ ಶ್ರೀಕಾಂತ್ ಅಪ್ಪ ಬೇರೆ ಬಂದವನೇ, ಅವನಿಗೆ ಖಾನಾಪಿನ 2 ಮಾಡಿ ಹಾಕಬೇಕು. ನೀವು ಜಯಮಾಲಾ ಮೇಡಮ್ ಮನೆಗೆ ಬರಬೇಕು ಅಂದರೆ ಮೊಬೈಲ್ನಾಗೆ ಜೀವನ ಚೈತ್ರ ಕಾರ್ಟೂನ್ ಚಾನಲ್ ಕನ್ನಡ ಅಂತ ಒಂದು ಪ್ರೆಸ್ ಮಾಡಿ ಟೈಪಿಂಗ್ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ ಡೈರೆಕ್ಟಾಗಿ ನೀವು ಹಳ್ಳಿ ಮನೆಯ ಹೋಮ್ ಫೋಟೋಸ್ ಮಾತ್ರ ಕಾಣಿಸ್ತೀರ ನೋಡಿ ಸಿಂಬಲ್ಲು. ಅದಕ್ಕೆ ಬಂದುಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಹಂಗೆ ವಿಡಿಯೋನ ಪ್ರೆಸ್ ಮಾಡಿ ನಾವಿದ್ದಲ್ಲಿಗೆ ಬರ್ತೀವಿ. ನೀವು ಅದೇ ಜಯಮಾಲಾ ಮೇಡಮ್ ಅವ್ರ ಮನೆ ಸೋಪಾಕ್ಕೇನೆ ಸರಿನಾ? ನಮ್ಮ ಪಾಪದ ಗಂಗಂಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಆಕೆನೇ ಬೆಳಿತಾಳೆ ಕಣ್ರಿ. ಏನೋ ಕಷ್ಟಪಟ್ಟು ಈ ಗಂಡ ಮಾಡಿಟ್ಟು ಎಷ್ಟು ಸಾಲ ಮಾಡಿಟ್ಟವನೋ ಏನು ಕತಿನ. ಅವಳು ಏನೋ ಬಿಸ್ನೆಸ್ ಅಂತ ಮಾಡ್ತಾವಳೆ, ಅವಳಿಗೆ ಹೆಲ್ಪ್ ಆಗಲಿ, ಒಂದು ಸಹಾಯ ಅಂತ ಆಗಲಿ ಗಂಗಾ ಮೇಡಮ್ಗೆ ನಿಮ್ಮ ಸಪೋರ್ಟ್ ಇರಲಿ ಸರಿನಾ? ನಾನು ಗಂಗಾ ಮೇಡಮ್ ಕಾಲ್ನ ನಾಳೆಗೆ ಮಾಡ್ತೀನಿ ಸರಿನಾ? ಬನ್ನಿ ಆಯ್ತಕ್ಕ. ಅಕ್ಕ ನಮ್ಮನೆಗೆ ಬರ್ರಿ. ಬರೋದು ಮಾತ್ರ ಮರಿಬೇಡಿ. ಬಂದುಬಿಟ್ಟು ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಸ್ಮೈಲ್ ಕೊಟ್ಬಿಡಿ ಸರಿನಾ? ಒಳ್ಳೆಯದಾಗಲಿ. ಇವತ್ತಿನ ದಿನ ನಿಮಗೆ ಶುಭವಾಗಿರಲಿ, ಒಳ್ಳೆಯ ಬದುಕು ನಿಮಗೆ ಸಿಗಿರಲಿ. ಜೀವನದಲ್ಲಿ ಸದಾ ನಗು ಅನ್ನೋದು ಯಾವಾಗಲೂ ನಿಮ್ಮ ಜೊತೆಗಿರಲಿ. ನಗು ಇದೆ ಅಂತ ಅಹಂಕಾರ ಪಡಬೇಡಿ, ದುಃಖ ಇದೆ ಅಂತ ಕುಗ್ಬೇಡಿ. ಸದಾ ಸಮನಾಗಿ ಬದುಕಿ.